ಡಾಕ್ಟರ್ ಸುರೇಶ್ ರಾವ್. ಎಸ್, ಇಲ್ಲಿ ನಿಮ್ಮ ಟೀಮ್ ಮೆಂಬರ್ಸ್ನ MIOನ ಟೀಮ್ ಮೆಂಬರ್ಸ್ನ ಮುಖ ನೋಡುವಾಗಲೇ ಗೊತ್ತಾಗ್ತದೆ ಎಷ್ಟೊಂದು ಖುಷಿಯಲ್ಲಿದ್ದೀರಿ ಅಂತ ನೀವು. ಅಂದರೆ ಈ ಆಸ್ಪತ್ರೆಯಲ್ಲಿ ಇರುವುದು ಖುಷಿಯ ಮಾತಲ್ಲ, ಆದರೂ ಕೂಡ ಅಷ್ಟು ಪ್ರೆಷರ್ನ ನಡುವೆಯೂ ನಿಮ್ಮ ಮುಖದಲ್ಲಿ ಒಂದು ಆ ನಗು ಇದೆ ಅಲ್ವಾ, ಅದೇ 50% ಪೇಷಂಟ್ಸ್ ಇಲ್ಲಿಂದ ಕ್ಲಿಯರ್ ಮುಖವಾಗಿ ಹೋಗಲಿಕ್ಕೆ ಅದಕ್ಕೆ ನೀವು ಕಾರಣ. ಅದಕ್ಕೆ ನಾನು ಕಾರಣ ಕೂಡ ಹೇಳ್ತೇನೆ. ನಾನು ಆ್ಯಕ್ಚುಲಿ ನಮ್ಮ ಒಬ್ಬ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ನ ಒಂದು ಕ್ಯಾನ್ಸರ್ ಡಯಾಗ್ನಿಸ್ ಆಗಿತ್ತು. ಅದಕ್ಕಾಗಿ ಇಲ್ಲಿ ಫಸ್ಟ್ ಟೈಮ್ಗೆ ಬಂದಾಗ ದುರ್ಗಾ ಪ್ರಸಾದ್ ಅಲ್ಲಿದ್ದಾರೆ, ಅವರ ಮುಖಾಂತರ ನಾನು ಬಂದು ತದನಂತರ ಈ ಕೆಮೊಥೆರಪಿ ಇರಲಿ ಫಾಲೋಅಪ್ ಇರಲಿ ಅದಕ್ಕೆ ಬರುವಾಗ ಪ್ರತಿಯೊಬ್ಬ ಇಲ್ಲಿನ ಸ್ಟಾಫ್ ಮೆಂಬರ್ಸ್, ಅದು ನರ್ಸ್ ಇರಲಿ, ಡಾಕ್ಟರ್ಸ್ ಇರಲಿ, ಸಪೋರ್ಟ್ ಸ್ಟಾಫ್ ಇರಲಿ, ಯಾರೇ ಇರಲಿ, ಅವರು ನಡೆದುಕೊಳ್ಳುವ ರೀತಿ ಮತ್ತು ಅವರು ಆ ನಗುಮೊಗದಿಂದ ನನ್ನೊಬ್ಬರನ್ನು ಅಲ್ಲ, ಒಬ್ಬ ಪೇಷಂಟನ್ನಲ್ಲ, ಯಾರೂ ಬಂದರೆ ಕೂಡ ಅಷ್ಟೊಂದು ಪ್ರೀತಿಯಿಂದ ವೆಲ್ಕಮ್ ಮಾಡುವುದು ಉಂಟಲ್ಲ, ನಾನು ಬೇರೆ ಯಾವ ಹಾಸ್ಪಿಟಲಲ್ಲಿ ಕೂಡ ನೋಡಲಿಲ್ಲ. ಇದು ಮುಖಸ್ತುತಿ ಅಲ್ಲ, ನಾನು ನಿಜವಾಗಿ ಹೇಳ್ತಾ ಇದ್ದೇನೆ. ಬಹುಶಃ ಅದಕ್ಕಾಗೇ ಇರಬೇಕು, ಚೇತನ್ ಹೇಳಿದರು ಈ ಹಾಸ್ಪಿಟಲ್ನ ಸಕ್ಸಸ್ ರೇಟ್ 65% ಅಂತ. ದಿಸ್ ಇಸ್ ನಾಟ್ ಕಾಮನ್ ಥಿಂಗ್, ದಿಸ್ ಇಸ್ ಆ್ಯಂಡ್ ನಾಟ್ ಸ್ಮಾಲ್ ಥಿಂಗ್. ಸೊ ಡಾಕ್ಟರ್ ಸುರೇಶ್ ರಾವ್ ಕಳೆದ 30-35 ವರ್ಷಗಳಿಂದ ಬಹುಶಃ ಈ ಒಂದು ಕ್ಯಾನ್ಸರ್ ಸ್ಪೆಷಲಿಸ್ಟ್ ಆಗಿ, ರೇಡಿಯೋಲಜಿಸ್ಟ್ ಆಗಿ ಸುಮಾರು 30,000ಕ್ಕಿಂತಲೂ ಹೆಚ್ಚು ಪೇಷಂಟ್ಸನ್ನು ಅವರೊಬ್ಬರೇ ರೇಡಿಯೋಲಜಿ ಮುಖಾಂತರ ಟ್ರೀಟ್ ಮಾಡಿದ್ದಾರೆ. ಅಂದರೆ ಅವರೊಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ, ಅವರು ಗಲ್ಫ್ ರಾಷ್ಟ್ರಗಳಲ್ಲಿ ಕೂಡ ಕೆಲಸ ಮಾಡಿದ್ದಾರೆ, ಇಲ್ಲಿ ಬೇರೆ ಹಾಸ್ಪಿಟಲಲ್ಲಿ ಕೂಡ ಕೆಲಸ ಮಾಡಿದ್ದಾರೆ. ಎಲ್ಲ ಅನುಭವವನ್ನು ತಂದು MIOಗೆ ತಂದು ಅವರು ಅದರ ಫಲವನ್ನು ಈಗ ಇಲ್ಲಿ ಬರುವಂಥ ಪೇಷಂಟ್ಸ್ಗಳಿಗೆ ನೀಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ಎಕ್ಸ್ಕ್ಲೂಸಿವ್ ಕ್ಯಾನ್ಸರ್ ಹಾಸ್ಪಿಟಲ್, ಡೆಡಿಕೇಟೆಡ್ ಕ್ಯಾನ್ಸರ್ ಹಾಸ್ಪಿಟಲ್, ಡಾಕ್ಟರ್ ಸುರೇಶ್ ರಾವ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಆರ್ಗನೈಸಿಂಗ್ ಸಚ್ ಎ ಬ್ಯೂಟಿಫುಲ್ ಈವೆಂಟ್. ಮತ್ತು ಈ ಅಟ್ಮಾಸ್ಫಿಯರಲ್ಲಿ ನೀವು ಎಲ್ಲರನ್ನ ಬಹಳ ಪ್ರೀತಿಯಿಂದ ಅಕೊಮೊಡೇಟ್ ಮಾಡಿದ್ದೀರಿ. ಸೊ ಅದಕ್ಕೆ ನಾನು ನಿಮಗೆ ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತೇನೆ. ಈ ಕಾರ್ಯಕ್ರಮ ಯಾಕೆ ಅಂತ ನಾನು ಇವತ್ತು ನಿಮಗೆ ಹೇಳ್ತಾ ಇದ್ದೇನೆ. ಸುಮಾರು ಜುಲೈ ಮಿಡ್ ಜೂನ್ ಅಥವಾ ಜೂನ್ ಎಂಡಿಗೆ ನಾನು ಹೇಳಿದೆ, ಒಬ್ಬ ಕ್ಲೋಸ್ ರಿಲೇಟಿವ್ಸ್, ಒಬ್ಬ ನನ್ನ ಕ್ಲೋಸ್ ಫ್ರೆಂಡ್, ಹಾಗೇನೆ ಒಬ್ಬ ಫ್ಯಾಮಿಲಿ ಫ್ರೆಂಡ್, ಒಬ್ಬ ಲೇಡಿ, ಇಬ್ಬರು ಒಂದೇ ಟೈಮಲ್ಲಿ ಅವರಿಗೆ ಕ್ಯಾನ್ಸರ್ ಡಯಾಗ್ನೋಸ್ ಆಗಿತ್ತು. ಒಬ್ಬರಿಗೆ ಲಂಗ್ಸ್, ಇನ್ನೊಬ್ಬರಿಗೆ ಯೂಟ್ರಸ್. ಸೊ ಇಬ್ಬರು ಇಲ್ಲಿ ಟ್ರೀಟ್ಮೆಂಟಿಗೆ ಬಂದರು. ಸೊ ಅದರಲ್ಲಿ ಒಬ್ಬರು ನಮ್ಮ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ ಸೆಕೆಂಡ್ ಒಪಿನಿಯನ್ಗಾಗಿ ಮುಂಬೈಯ ಟಾಟಾ ಹಾಸ್ಪಿಟಲಿಗೆ ನಾನು ಕರೆದುಕೊಂಡು ಹೋಗುವ ಪ್ರಸಂಗ ಬಂತು. ಮುಂಬೈಯ ಟಾಟಾ ಹಾಸ್ಪಿಟಲಲ್ಲಿ ಅಲ್ಲಿ ಪರಿಚಯದವರಿದ್ದರು, ಹೆಲ್ಪ್ ಮಾಡಿದರು ನನಗೆ. ಬೆಳಿಗ್ಗೆ ನಾನು 7 ಗಂಟೆಗೆ ಹೋಗಿದ್ದೆ ಅವರನ್ನು ಕರ್ಕೊಂಡು. ಫಾರ್ಮ್ಯಾಲಿಟಿಯಾಗಿ ಡಾಕ್ಟರ್ ಹತ್ರ ಎಲ್ಲ ಮೀಟ್ ಮಾಡಿ ಹೊರಗೆ ಬರ್ತೇನೆ. ಸುಮಾರು 10-11 ಗಂಟೆಯ ಟೈಮಿಗೆ ಟಾಟಾ ಹಾಸ್ಪಿಟಲ್ನ 4 ಬ್ಲಾಕ್ಗಳಲ್ಲಿ ಕೂಡ ಸ್ನೇಹಿತರೆ, ಜಸ್ಟ್ ನೀವು ಒಮ್ಮೆ ವಿಸಿಟ್ ಮಾಡಿದವರಿಗೆ ನಿಮ್ಗೆ ಗೊತ್ತಿರಬಹುದು, ಅಲ್ಲಿ ಕೂತ್ಕೊಳ್ಳಿಕ್ಕೆ ಬಿಡಿ, ನಿಂತ್ಕೊಳ್ಳಿಕ್ಕೆ ಜಾಗ ಇಲ್ಲ. ಇಡೀ ದೇಶದಿಂದ ಬೇರೆ ಬೇರೆ ವರ್ಗದ ಜನರು ಬರ್ತಾ ಇದ್ದಾರೆ. ಮತ್ತು ಅವರನ್ನು ನೋಡಿದರೆ ಎಷ್ಟೊಂದು ನಮಗೆ ನಮ್ಮ ಮಾನವೀಯತೆ ಎದ್ದು ಕಾಣ್ತದೆ. ಅಂದರೆ ನೋಡಿ, ಕೆಲವರ ಮೂಗಿನಲ್ಲಿ ಪೈಪ್ ಇದೆ, ಕೆಲವರ ಕೈಯಲ್ಲಿ ಇಲ್ಲಿ ಬಾಕ್ಸ್ ಇದೆ, ಕೆಲವರು ಹೆಂಡತಿ ತನ್ನ ಗಂಡನಿಗೆ ಬಾಯಿಯಲ್ಲಿ ನೀರು ಹಾಕ್ತಾರೆ, ಫುಡ್ ಹಾಕ್ತಾರೆ, ಕೆಲವರು ಹೆಂಡತಿಗೆ ಗಂಡ ಫೀಡ್ ಮಾಡ್ತಾರೆ, ರೋಡ್ ಸೈಡಲ್ಲಿ ಸೂಟ್ ಕೇಸ್ ಇಟ್ಕೊಂಡು ಮಲಗಿದ್ದಾರೆ, ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲ, ಬಿಡಿ ಕೆಲವರಿಗೆ ನಿಂತ್ಕೊಳ್ಳಿಕ್ಕೂ ಜಾಗ ಇಲ್ಲ. ಪುಣ್ಯಾತ್ಮರು ಕೆಲವರು ಊಟ ಎಲ್ಲ ತಂದು ಕೊಡ್ತಾರೆ ಬೇರೆ ಬೇರೆ ಜಾಗದಿಂದ. ಒಂದು ದಿನಕ್ಕೆ ನಾಟ್ ಲೆಸ್ ದೆನ್ 15,000 to 20,000 ಪೇಷಂಟ್ಸ್ 15,000 to 20,000 ಪೇಷಂಟ್ಸ್ ವಿಸಿಟ್ ಟಾಟಾ ಮೆಮೋರಿಯಲ್ ಹಾಸ್ಪಿಟಲ್. ಆ ಪುಣ್ಯಾತ್ಮ ಟಾಟಾ ಏನು ಇದ್ದಾರಲ್ಲ, ಅವರಿಗೆ ನಿಜವಾಗ್ಲೂ ನಾವು ಎಷ್ಟು ಋಣಿಯಾಗಿರ್ಬೇಕೆಂದ್ರೆ, ಫ್ರೀಯಾಗಿ ಅದೆಷ್ಟೋ ಜನರಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ, ಕೆಲವರಿಗೆ ಕನ್ಸೆಷನ್ ರೇಟ್, ಅದರಲ್ಲಿ ಶ್ರೀಮಂತರಿಲ್ಲ ಬಡವರಿಲ್ಲ, ಎಲ್ರಿಗೂ ಒಂದೇ ರೀತಿ. ಅಂದರೆ ಆ ಟೈಮಲ್ಲಿ ನೋಡಿದಾಗ
ನನ್ನ ಮನಸ್ಸಿಗೆ ಬಂದದ್ದು ಒಂದೇ, ನನ್ನ ಮತ್ತೆ ಅವರ ನಡುವೆ ಏನು ಅಂತರ? ಬಹುಶಃ ಅವರಿಗೆ ವಿದ್ಯೆ ಇಲ್ಲದಿರಬಹುದು, ಸ್ವಲ್ಪ ಹಣ ಕಡಿಮೆ ಇರಬಹುದು, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬೇರೆ ಇರಬಹುದು, ನಮಗೆ ಸ್ವಲ್ಪ ವಿದ್ಯೆ ಕೊಟ್ಟಿರಬಹುದು, ನಮ್ಮ ತಂದೆ ತಾಯಿ ಒಳ್ಳೆ ಕೆಲಸ ಇರಬಹುದು. ಬಟ್ ನಾನು ಕೂಡ ಹ್ಯೂಮನ್ ಬೀಯಿಂಗ್, ಅವರು ಕೂಡ ಹ್ಯೂಮನ್ ಬೀಯಿಂಗ್. ಅವರು ಸಫರ್ ಆಗುವ ರೀತಿ ಅದು ಕೂಡ ಕ್ಯಾನ್ಸರ್. ಅದು ನನ್ನಿಂದ ನೋಡ್ಲಿಕ್ಕೆ ಆಗಲಿಲ್ಲ. ವಾಪಸ್ ಬರುವಾಗ ನನ್ನ ಮನಸ್ಸಿನಲ್ಲಿದ್ದದ್ದು ಒಂದೇ, ನಮ್ಮ ಮಂಗಳೂರಿನಲ್ಲಿ ಕೂಡ ಹೀಗೆ ಇದೆ. ನಾನು ಹಾಸ್ಪಿಟಲಿಗೆ, ಬೇರೆ ಬೇರೆ ಹಾಸ್ಪಿಟಲಿಗೆ ವಿಸಿಟ್ ಮಾಡುವಾಗ ನೋಡಿದ್ದೇನೆ. ಆದರೆ ಒಂದು ಹೇಳ್ತೇನೆ, ನಾವು ಈ ಹ್ಯೂಮನ್ ಬೀಯಿಂಗ್ ಇದ್ದಾರಲ್ಲ, ನಮ್ಮ ಕಾಲಿಗೆ ಕುಡಾರಿ ಬಿದ್ದಾಗ ಮಾತ್ರ ನಾವು ಎಚ್ಚೆತ್ತುಕೊಳ್ಳುವುದು. ಯಾವಾಗ ನಮಗೆ ನಮ್ಮ ಫ್ಯಾಮಿಲಿ ಮೆಂಬರ್, ನಮ್ಮ ಫ್ರೆಂಡ್ಸ್, ನಮ್ಮವರು ಇರ್ತಾರಲ್ಲ, ಅವರಿಗೆ ಯಾವಾಗ ಪ್ರಾಬ್ಲಮ್ ಆಗುವುದಿಲ್ವಾ ಅಲ್ಲಿ ತನಕ ನಾವು ಕ್ಯಾರೆ ಮಾಡುವುದಿಲ್ಲ. ಯಾಕೆಂದ್ರೆ ಅವರು ಬೇರೆಯವರಿಗೆ ಬಂದದ್ದು ಪ್ರಾಬ್ಲಮ್, ನಮಗಲ್ಲ. ಅವರು ನೋಡ್ಲಿ, ಕ್ಯಾನ್ಸರ್ ಬರುವುದು ಒಬ್ಬರಿಗೆ, ಸಫರ್ ಆಗುವುದು 50ರಿಂದ 100 ಜನ. ನೆನಪಿಡಿ, ಇಡೀ ಫ್ಯಾಮಿಲಿ ಸಫರ್ ಆಗ್ತದೆ, ಇಡೀ ಫ್ರೆಂಡ್ ಸರ್ಕಲ್ ಸಫರ್ ಆಗ್ತದೆ, ಪ್ರೀತಿ ಮಾಡುವವರು, ಅಭಿಮಾನಿಗಳು ಎಲ್ಲರೂ ಸಫರ್ ಆಗ್ತಾರೆ. ಏನ್ ಮಾಡಬಹುದು? ನಾನು 3 ದಿನ ನಾನು ನಿದ್ದೆ ಮಾಡಲಿಲ್ಲ, ಸತ್ಯ ಹೇಳ್ತೇನೆ. 3 ದಿನ. ಒಬ್ರು IRS ಆಫೀಸರ್ ಸಿಕ್ಕಿದ್ರು ನನಗೆ ಮಂಗಳೂರಲ್ಲಿ. ಅವರ ಹತ್ರ ನಾನು ಹೇಳಿದೆ, ಟಾಟಾದಲ್ಲಿ ಹೋಗಿ ಹೀಗೆ ಆಯ್ತಂತ. ಅವ್ರು ಹೇಳ್ತಾರೆ, ಟಾಟಾದಲ್ಲಿ ಅಷ್ಟು ನೋಡಿದೆಲ್ಲ, ಅದಕ್ಕಿಂತ ಸುಮಾರು 2 ಕಿಲೋಮೀಟರ್ ಮುಂದೆ ಜಸ್ಲೋಕ್ ಹಾಸ್ಪಿಟಲ್ ಇದೆ, ಅಲ್ಲಿ ಹೋಗಿ ನೋಡು, ಅಲ್ಲಿ ಇದಕ್ಕಿಂತ ಡಬಲ್ ಇದ್ದಾರೆ. ಸೊ ಕ್ಯಾನ್ಸರ್ ಪೇಷಂಟ್ಸ್ ಎಷ್ಟಿದ್ದಾರೆ? ನಾನು ಸರ್ಚ್ ಮಾಡಿದೆ, ಸ್ಟಡಿ ಮಾಡಿದೆ. ಪ್ರತಿ ವರ್ಷ ಸುಮಾರು 15ರಿಂದ 20 ಲಕ್ಷ ಜನರು ಫ್ರೆಶ್ ಕೇಸಸ್. ಪ್ರತಿ ವರ್ಷ 20 ಲಕ್ಷ, 15ರಿಂದ 20 ಲಕ್ಷ ಜನರಿಗೆ ಕ್ಯಾನ್ಸರ್ ಡಯಾಗ್ನೋಸ್ ಆಗ್ತಾ ಇದೆ. ಕಳೆದ 3 ದಶಕಗಳಲ್ಲಿ ಭಾರತದಲ್ಲಿ 26% ಕ್ಯಾನ್ಸರ್ ಹೆಚ್ಚಾಗಿದೆ. 26%, 26%. ನಮ್ಮ ಜೀವಮಾನದ ಅವಧಿಯಲ್ಲಿ 9ರಲ್ಲಿ ಒಬ್ಬರಿಗೆ ಕ್ಯಾನ್ಸರ್ ಬರ್ತದೆ. ಇದು ನನ್ನ ಮಾತಲ್ಲ, ಇದು WHO ಹೇಳ್ತಾ ಇದೆ, ಇದು ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ, ಮೆಡಿಕಲ್ ಫ್ಯಾಟರ್ನಿಟಿ ಹೇಳ್ತಾ ಇದೆ. ಸೊ ಇನ್ನು ಕೂಡ ನಾವು ಸುಮ್ಮನೆ ಕೂತ್ಕೊಂಡ್ರೆ ಹೇಗೆ? ಕ್ಯಾನ್ಸರ್ ಯಾರನ್ನೂ ಬಿಡುವುದಿಲ್ಲ. ಎಲ್ಲಿ ಕೂಡ ಯಾರಿಗೂ ಇಮ್ಯುನಿಟಿ ಇಲ್ಲ. ಒಂದು ವೇಳೆ ಕ್ಯಾನ್ಸರ್ ಕೇವಲ ಬಡವರಿಗೆ ಅಥವಾ ಇವರಿಗೆ ಅವರಿಗೆ ಬರುವುದಾದ್ರೆ, ಆದಿತ್ಯ ಬಿರ್ಲಾ 42ನೇ ವರ್ಷದಲ್ಲಿ ತೀರಿ ಹೋಗ್ತಾ ಇರಲಿಲ್ಲ. ಸ್ಟೀವ್ ಜಾಬ್ಸ್ ಅಷ್ಟು ಯಂಗ್ ಏಜ್ ಅಲ್ಲಿ ತೀರಿ ಹೋಗ್ತಾ ಇರಲಿಲ್ಲ. ಅದಕ್ಕಾಗಿ ನಾನು ಡಾಕ್ಟರ್ ಸುರೇಶ್ ರಾವ್ ಅವರನ್ನ ಮೀಟ್ ಮಾಡಿದೆ, ಅಡಪ್ಪ ಅವರ ಹತ್ರ ಡಿಸ್ಕಸ್ ಮಾಡಿದೆ. ಡಾಕ್ಟರ್ ಸುರೇಶ್ ರಾವ್ ಹೇಳಿದ್ರು, ನಾವು ನಿಮ್ಮೊಂದಿಗೆ ಇದ್ದೇವೆ, ನೀವು ಹೇಳಿ MIO ಇಂದ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ? ನಾನು ಹೇಳಿದೆ, ನನಗೆ ಏನು ಬೇಡ, 1 ವರ್ಷದ ಕಾರ್ಯಕ್ರಮ ಬೇಕು. ಪ್ರತಿ ವಾರ ನಮ್ಮ ದೈಜಿವಲ್ ಟಿವಿಯಲ್ಲಿ 40 to 60 ಮಿನಿಟ್ಸ್ ಕ್ಯಾನ್ಸರ್ ಅವೇರ್ನೆಸ್ ಅನ್ನು ಮಾಡಬೇಕು. ಯಾಕೆಂದ್ರೆ ಇಲ್ಲಿ 365 ಡೇಸ್ ಅಲ್ಲಿ ದಿವಸಕ್ಕೆ ಒಂದೊಂದು ಡೇ ನಾವು ಸೆಲೆಬ್ರೇಟ್ ಮಾಡ್ತೇವೆ. ಡಾಕ್ಟರ್ಸ್ ಡೇ, ನರ್ಸಸ್ ಡೇ, ಹೆಲ್ತ್ ಡೇ, ಫಾದರ್ಸ್ ಡೇ, ಮದರ್ಸ್ ಡೇ. ಅದು ವರ್ಷದಲ್ಲಿ ಒಂದೇ ಡೇ. ಬಟ್ ನನಗೆ 365 ಡೇಸ್ ಐ ವಾಂಟ್ ಟು ಕ್ರಿಯೇಟ್ ಆನ್ ಅವೇರ್ನೆಸ್. ಹೇಗೆ ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡೋದು? ಜಸ್ಟ್ ಬ್ರಿಂಗ್ ಪಾಸಿಟಿವಿಟಿ, ದ್ಯಾಟ್ಸ್ ಇಟ್. ಯಾರ ಹತ್ರ ಬೇಕಾದ್ರೆ ಕೇಳಿ, ಅವ್ರಿಗೆ ಕ್ಯಾನ್ಸರಾ? ಅದರಿಂದ ನಾವು ಹೊರಗೆ ಬರಬೇಕು. ಸೊ ದಿಸ್ ಈಸ್ ದ ಮೋಟೋ. ಇದು ನಮ್ಮ ಉದ್ದೇಶ. ಲೆಟ್ ಅಸ್ ಬ್ರೇಕ್ ದ ಮಿತ್. ಕ್ಯಾನ್ಸರ್ ಈಸ್ ನಾಟ್ ಡೆತ್. ಯಾರ ಎಲ್ಲ ಮನಸ್ಸಿನಲ್ಲಿದೆ, ವೆದರ್ ಇಟ್ ಇಸ್ ಫಸ್ಟ್ ಸ್ಟೇಜ್ ಆರ್ 4th ಸ್ಟೇಜ್, ನಿಮ್ಮ ಮೈಂಡ್ ಸೆಟ್ ಮತ್ತು ಫ್ಯಾಮಿಲಿ ಸಪೋರ್ಟ್ ಇದ್ರೆ ಕ್ಯಾನ್ಸರ್ ಅನ್ನ ಗೆಲ್ಲಬಹುದು ಎಂದು ನಾವು ಈಗ ತೋರಿಸಿಕೊಡಬೇಕಾಗಿದೆ. ಅದಕ್ಕಾಗಿ ಡಾಕ್ಟರ್ ಸುರೇಶ್ ರಾವ್ ಮತ್ತು MIOಗೆ ನಾನು ಎಷ್ಟು ಥ್ಯಾಂಕ್ಸ್ ಅಂದರೆ ಕೂಡ ಕಡಿಮೆನೆ. ಯಾಕೆಂದರೆ ಡಾಕ್ಟರ್ ಆಗಿ, ವೈದ್ಯರಾಗಿ ಅವರಿಗೆ ಎಂಪತಿ ಇದೆ, ಅವರಿಗೆ ಇಮೋಷನಲ್ ಇಂಟೆಲಿಜೆನ್ಸ್ ಅವರದ್ದು ಸ್ಟ್ರಾಂಗ್ ಇದೆ. ಅವರು ನಮ್ಮೊಂದಿಗೆ ಜೊತೆ ಸೇರಿದ್ದಾರೆ. ನಾವಿಬ್ಬರೂ ಸೇರಿ ಈ ಕ್ಯಾನ್ಸರ್ನ ಮಿತ್ ಏನಿದೆ, ಕ್ಯಾನ್ಸರ್ ಇಸ್ ಡೆತ್ ಎಂಬ ಮಿತ್ತನ್ನು ನಾವು ಎಲ್ಲರೂ ಸೇರಿ ದೂರ ಮಾಡಬೇಕಾದಂತಹ ಒಂದು ಪ್ರಮೇಯ ಬಂದಿದೆ. ಸೊ ನಾನು ನಿಮ್ಮೆಲ್ಲರಲ್ಲಿಯೂ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಇದರ ಬಗ್ಗೆ ನೀವು ಏನೂ ಮಾಡುವುದು ಬೇಡ. ಯಾವ ರೀತಿಯ ಫಿನಾನ್ಷಿಯಲ್ ಸಪೋರ್ಟ್ ಬೇಡ, ನಮಗೆ ಯಾವ ರೀತಿಯದ್ದು ಬೇಡ, ಏನು ಬೇಡ. ಜಸ್ಟ್ ಸ್ಪ್ರೆಡ್ ಅ ವರ್ಡ್. ಒಂದು ಮಾತನ್ನ ಇನ್ನೊಬ್ಬರಿಗೆ ಪಾಸ್ ಮಾಡಿಬಿಡಿ. ಕ್ಯಾನ್ಸರ್ ಎಂದರೆ ಸಾವಲ್ಲ. ಪಾಸಿಟಿವಿಟಿ ಹೇಳಿಬಿಡಿ. ಈ ಕಾರ್ಯಕ್ರಮದ ಬಗ್ಗೆ ಹೇಳಿ. ನಾವು ಮುಂದಿನ 52 ವಾರಗಳ ಕಾಲ
ಎಷ್ಟೆಲ್ಲ ಕ್ಯಾನ್ಸರ್ ಇದೆ, ಕ್ಯಾನ್ಸರ್ನ ರೋಗಗಳ ಗುಣಗಳಿವೆ, ಹೇಗೆ ಟ್ರೀಟ್ ಮಾಡಬಹುದು, ಸಿಂಪ್ಟಮ್ಸ್ ಏನು, ಹೇಗೆ ತಡೆಗಟ್ಟಬಹುದು, ಫಸ್ಟ್ ಸ್ಟೇಜಲ್ಲಿ ಬಂದರೆ ಏನು, ಸೆಕೆಂಡಲ್ಲಿ ಬಂದರೆ ಏನು, ಥರ್ಡಲ್ಲಿ ಬಂದರೆ ಏನು, ಈವನ್ ಫೋರ್ತಲ್ಲಿ ಬಂದರೆ ಏನು. ಮೊನಿಷಾ ಕೊಯ್ರಾಲಾ 4th ಸ್ಟೇಜಲ್ಲಿ ಅವರಿಗೆ ಓವರೈನ್ ಕ್ಯಾನ್ಸರ್ ಆಗಿತ್ತು. ಅವರು ವಿನ್ ಆಗಿ 2018 ಪುಸ್ತಕ ಬರೆದಿದ್ದಾರೆ. ಪುಸ್ತಕ ಬರೆದು ಹೇಳ್ತಾರೆ, ಥ್ಯಾಂಕ್ಸ್ ನನಗೆ ಕ್ಯಾನ್ಸರ್ ಬಂದಿದ್ದಕ್ಕೆ, ಯಾಕೆಂದ್ರೆ ನನಗೆ ಅವೇರ್ನೆಸ್ ಕ್ರಿಯೇಟ್ ಮಾಡುವಂತ ಪ್ರಮೇಯ ಬಂತು. ಯುವರಾಜ್ ಸಿಂಗ್ ಫಸ್ಟ್ ಸ್ಟೇಜಲ್ಲಿ ಅವರಿಗೆ ಡಯಾಗ್ನೈಸ್ ಆದದ್ದು. ಅದರಿಂದ ಹೊರಬಂದು ಯು ವಿ ಕ್ಯಾನ್ಸರ್ ಅಂತ ಅವರು ಇನ್ನೊಂದು ಪ್ರೋಗ್ರಾಮ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಅದೆಷ್ಟೋ ಸಕ್ಸಸ್ ಸ್ಟೋರೀಸ್ ಇವೆ. ಲೆಟ್ ಅಸ್ ಸ್ಪ್ರೆಡ್ ದೋಸ್ ಸಕ್ಸಸ್ ಸ್ಟೋರೀಸ್. ಏನೆಲ್ಲ ಸ್ಯಾಡ್ ಸ್ಟೋರೀಸ್ ಇವೆ, ಅನ್ಫಾರ್ಚುನೇಟ್ ಸ್ಟೋರೀಸ್ ಇವೆ, ಅದೆಲ್ಲ ಹಿಂದೆ ಇರಲಿ. ಪಾಸಿಟಿವಿಟಿ ತರುವ, ಜನರಲ್ಲಿ ಒಂದು ಹೊಸ ನಂಬಿಕೆಯನ್ನು ತರುವ, ಅಪನಂಬಿಕೆಯಿಂದ ನಾವು ಅಪನಂಬಿಕೆಯನ್ನು ದೂರ ಮಾಡಿ ಏನಾದರೂ ಒಂದು ಹೊಸ ಸಾಧನೆಯನ್ನು ಮಾಡುವ. ಈ ತುಳುನಾಡಿನಲ್ಲಿ ಯಾರೆಲ್ಲ ಕ್ಯಾನ್ಸರ್ ಪೇಷಂಟ್ಸ್ ಇದ್ದಾರೆ, ಯಾರೆಲ್ಲ ಫ್ಯಾಮಿಲೀಸ್ ಇದ್ದಾರೆ, ಅವರ ಮನಸ್ಸಿನಲ್ಲಿ, ಅವರ ಹೃದಯದಲ್ಲಿ, ಅವರ ಫ್ಯಾಮಿಲಿಯಲ್ಲಿ ಒಂದು ಹೊಸ ಹುರುಪನ್ನು ತರುವ ಉದ್ದೇಶನೇ ಕ್ಯಾನ್ಸರ್ ಗೆಲ್ಲೋಣ. ಈ ಧೈರ್ಯ ನನಗೆ ಹೇಗೆ ಬಂತಂದ್ರೆ, ಕೊರೋನಾ ಗೆಲ್ಲೋಣದಲ್ಲಿ 150 ಎಪಿಸೋಡ್ ನಾವು ಮಾಡಿದ್ದೆವು. ನಾವು ಕೊರೋನಾ ಓಡಿಸಿದ್ದೆ ಅಂತ ನಾನು ಹೇಳುವುದಿಲ್ಲ, ಆದರೆ ಕೊರೋನಾದ ಟೈಮ್ನಲ್ಲಿ ಮನೆಯಲ್ಲಿ ಒಳಗಿದ್ದವರನ್ನು ನಗಿಸಿದ್ದೇವೆ, ಖುಷಿ ಮಾಡಿದ್ದೇವೆ. ಸೊ ಅದೇ ರೀತಿಯಲ್ಲಿ ಈ ಪ್ರೋಗ್ರಾಮನ್ನು ನಾವು ಹಮ್ಮಿಕೊಳ್ತಾ ಇದ್ದೇವೆ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್ Dr. Suresh Rao and entire team. theageworld.com in association with MIO ಕ್ಯಾನ್ಸರ್ ಗೆಲ್ಲೋಣ ಈ ಒಂದು ಅಭಿಯಾನದ ಉದ್ಘಾಟನೆ. ಕ್ಯಾನ್ಸರ್ ಗೆಲ್ಲೋಣ ಅಂತ ಬಾಯಿ ಮಾತಲ್ಲಿ ಹೇಳೋದು ಭಾರಿ ಸುಲಭ. ಈ ಕಾರ್ಯಕ್ರಮದಿಂದ ಇಲ್ಲಿ ತೆರಳಿದ ಮೇಲೆ ಕ್ಯಾನ್ಸರ್ ಅನ್ನುವಂಥ ಪದವನ್ನು ಬಳಕೆ ಮಾಡೋದು ಇವತ್ತು ಇಟ್ ಈಸ್ ವೆರಿ ವೆರಿ ಬ್ಲಾಸ್ಫಮಸ್. ಕ್ಯಾನ್ಸರ್ ಹೇಳೋದು ಅದು ಸುಲಭ ಇಲ್ಲ. ಹಾಗಾಗಿ ಕ್ಯಾನ್ಸರ್ ಗೆಲ್ಲೋಣ ಅನ್ನುವಂಥ ಈ ಅಂಶವನ್ನು ಸ್ಪ್ರೆಡ್ ಮಾಡಬೇಕಾದ್ರೆ ನಾವು ಸಂಕಲ್ಪ ಮಾಡಬೇಕಾಗಿದೆ, ಒಂದು ದೃಢ ಸಂಕಲ್ಪವನ್ನು ಮಾಡಬೇಕು. ಆಗ ಮಾತ್ರ ಈ ರೀತಿಯ ಒಳ್ಳೆಯ ಇಂಟೆನ್ಷನ್, ಒಳ್ಳೆಯ ಕಾರ್ಯಕ್ರಮ ಏನಿದೆ ಇದು ಸ್ಪ್ರೆಡ್ ಆಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಾನು ತುಂಬ ಸಲ ಹೇಳೋದುಂಟು, ವಿದ್ಯಾರ್ಥಿಗಳ ಮಧ್ಯೆ ಹೋಗುವಾಗ, ಯುವಕರ ಮಧ್ಯೆ ಹೋಗಿ ಮಾತನಾಡುವಂಥ ಸಂದರ್ಭದಲ್ಲಿ, ಯು ನೀಡ್ 3 P's ಇನ್ ಲೈಫ್ ಅಂತ ಹೇಳ್ತಾರೆ. ಒಂದು ಪ್ಯೂರಿಟಿ ಆಫ್ ಇಂಟೆನ್ಷನ್, another one is patience, third is perseverance ಅಂತ ಹೇಳ್ತಾರೆ. ನಿಮ್ಮ ಉದ್ದೇಶಗಳಲ್ಲಿ ಶುದ್ಧತೆ ಇರಬೇಕು, ಪರಿಶುದ್ಧತೆ ಇರಬೇಕು, ತಾಳ್ಮೆ ಇರಬೇಕು, ಪರ್ಸಿವಿಯರೆನ್ಸ್ ಇರಬೇಕು. ಈ 3 ಅಂಶಗಳಿದ್ರೆ ಯಾವುದೇ ವಿಷಯವನ್ನು ಸಾಧಿಸಬಹುದು ಅನ್ನುವಂಥದ್ದಕ್ಕೆ ಹಲವು ಉದಾಹರಣೆಗಳು ಸುತ್ತಮುತ್ತ ನೋಡಿದರೆ ಸಿಗ್ತದೆ. ಎಲ್ಲೋ ಹೋಗ್ಬೇಕಂತಿಲ್ಲ, ಅದು ಮಂಗಳೂರಿನಲ್ಲಿ ಅಂತೂ ಸಾಕಷ್ಟು ಸಿಗ್ತದೆ. ಹಾಗಾಗಿ ಈ 3 ಉದ್ದೇಶವನ್ನು ಇಟ್ಕೊಂಡು ದೇಜಿ ವರ್ಲ್ಡ್ ಮತ್ತು MIO ಅವರು ಮತ್ತು ಅವರ ಜೊತೆ ನಾವೆಲ್ಲ ಸೇರಿ ಕ್ಯಾನ್ಸರನ್ನು ಗೆಲ್ಲುವಂಥ ಪ್ರಯತ್ನವನ್ನು ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ದೇಜಿ ವರ್ಲ್ಡ್ನ ಈ ಪ್ರಯತ್ನ ಸಮಾಜವನ್ನು ಜೋಡಿಸುವ ದೃಷ್ಟಿಯಿಂದ, ಸಮಾಜದಲ್ಲಿ ಒಳ್ಳೆತನವನ್ನು ಸ್ಪ್ರೆಡ್ ಮಾಡುವ ದೃಷ್ಟಿಯಿಂದ, ಒಳ್ಳೆತನಕ್ಕೆ ಬೆಂಬಲ ಕೊಡುವ ಮನಸ್ಸುಗಳನ್ನು ಹೆಚ್ಚಿಸುವ ದೃಷ್ಟಿಯಿಂದ ಮತ್ತು ಅದರ ಮುಖಾಂತರ ಕ್ಯಾನ್ಸರ್ ಅನ್ನುವಂಥ ಒಂದು ಮಹಾಮಾರಿಯನ್ನು ಹೇಗೆ ಗೆಲ್ಲಬಹುದು ಎಂದು ತೋರಿಸಲಿಕ್ಕೆ ಮಂಗಳೂರಲ್ಲಿ ಒಂದು ಮಾದರಿ ಸೃಷ್ಟಿಸುವ ದೃಷ್ಟಿಯಿಂದ ಕೂಡ ಕೆಲಸ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತಾ, ಇದಕ್ಕೆ ಭಗವಂತನ ಆಶೀರ್ವಾದ ಇರಲಿ, ಜನರ ಸಹಕಾರ ಇರಲಿ ಅಂತ ಹಾರೈಸುತ್ತಾ. ವಿ ಆರ್ ಆಲ್ ವೆರಿ ಪ್ರೌಡ್ ಟು ಹ್ಯಾವ್. ಈಗ ಕ್ಯಾಪ್ಟನ್ ಅವರು ನಮ್ಮ MP ಅಂತೇಳಿ ಇಡೀ ದಕ್ಷಿಣ ಕನ್ನಡಕ್ಕೆ ನಮಗೆ ಒಂದು ಹೆಮ್ಮೆ. ಯಾಕಂದರೆ ಬೇರೆ ಬೇರೆ ಕಾರಣ ಇರ್ಬೋದು. ನನ್ನ 2 ಕಾರಣಗಳು ಹೇಳ್ತೇನೆ ಯಾಕೆ ಐ ಆಮ್ ಪ್ರೌಡ್ ಟು ಹ್ಯಾವ್ ಹಿಮ್ ಆಸ್ ದ ಫೇಸ್ ಆಫ್ ದಕ್ಷಿಣ ಕನ್ನಡ. ಒಂದು, ಅವರು ಮಾಡಿದ ಸೇವೆ, ಡಿಫೆನ್ಸ್ ಫೋರ್ಸಸಲ್ಲಿ ಕೆಲಸ ಮಾಡೋದು, ಮಣಿಪುರ್, ಅಸ್ಸಾಂ ಅಂತ ಪ್ರದೇಶದಲ್ಲಿ ಕೆಲಸ ಮಾಡೋದು. ಇಟ್ ಶೋಸ್ ಪ್ಯಾಟ್ರಿಯಾಟಿಸಮ್. ದಟ್ ಈಸ್ ಫಸ್ಟ್ ಟು ಬಿಕಮ್ ಎ ಪಬ್ಲಿಕ್ ಸರ್ವೆಂಟ್. ಪ್ಯಾಟ್ರಿಯಾಟಿಸಮ್ ಇಲ್ಲದೆ ಯು ಕ್ಯಾನ್ ನೆವರ್ ಬಿಕಮ್ ಎ ಪಬ್ಲಿಕ್ ಸರ್ವೆಂಟ್. ಸೊ ದಟ್ ಈಸ್ ಒನ್ ಕ್ವಾಲಿಟಿ ವಿಚ್ ಈಸ್ ಹೈಲಿ ಅಪ್ರಿಷಿಯಬಲ್ ಆ್ಯಂಡ್ ಆಲ್ ಆಫ್ ಅಸ್ ಶುಡ್ ಫಾಲೋ. ಸೆಕೆಂಡ್, ಇನ್ನೊಂದು ತುಂಬ ಇಂಪಾರ್ಟೆಂಟ್ ಅಂದರೆ, ಅವರು ಈಸ್ ವರ್ಕ್ಡ್ ಇನ್ ಕೌಂಟರ್ ಇನ್ಸರ್ಜೆನ್ಸಿ ಆಪರೇಷನ್ and is a commando by training. He has taken commando training. So he is a very fit person. So again, Mangalore being a health hub, we should follow his fitness. So we should, when your doctors, all of us should follow him as an example of fitness, of good health. And of course, he is a very good natured person. And all of us are really proud, sir, of you. And whole of Dakshin Kannada, irrespective of, I think, party affiliation, everybody will be proud to have a MP like this. This is his first visit to MIO, although we have met him earlier. So
ನಿಜವಾಗಿ ನಾನು ಅವರನ್ನು ಸ್ವಾಗತ ಮಾಡ್ತೇನೆ. ನಮ್ಮದೊಂದು ಚಿಕ್ಕ ಸಂಸ್ಥೆ ಸರ್, ಬಟ್ ವಿ ಆರ್ ಡೂಯಿಂಗ್ ಲಾಟ್ ಆಫ್ ಗುಡ್ ವರ್ಕ್ ವಿತ್ ದ ಲಿಮಿಟೆಡ್ ರಿಸೋರ್ಸಸ್ ದ್ಯಾಟ್ ವಿ ಹ್ಯಾವ್. ಇನ್ನೊಂದು ನಾನು ಹೇಳಲಿಕ್ಕೆ ಬಯಸ್ತೇನೆ ವಾಲ್ಟರ್ ಅವರದ್ದು. ವಾಲ್ಟರ್ ನಮಗೆ ಮೊನ್ನೆ ಸಿಕ್ಕಿದ್ರು 1 month ಬ್ಯಾಕ್. ಈ ಪ್ರಪೋಸ್ ದಿಸ್ ಕ್ಯಾನ್ಸರ್ ಗೆಲ್ಲೋಣ ಕಾರ್ಯಕ್ರಮ. ಇದರಲ್ಲಿ ನಿಜವಾಗಿ ಇವನ್ ಇಫ್ ಯು ಮೇಕ್ 5% ಡಿಫ್ರೆನ್ಸ್, we will be saving lakhs of lives. This is the impact of this project which he can do. It's a very, very, very important thing, because ನಾವು ಡೈಲಿ ನೋಡ್ತಾ ಇದ್ದೇವೆ. ನಾವು ನಿಮಗೆ ಕೇವಲ 4 ಎಕ್ಸಾಂಪಲ್ ಹೇಳ್ತೇನೆ. ನಾನು ನಿನ್ನೆ ನೋಡಿದ್ದು, ಒಬ್ಬರು ಇಲ್ಲಿ ಮಂಗಳೂರಿನವರೇ, ಇಲ್ಲಿ ಹತ್ತಿರ MIದಿಂದ 5 ಕಿಲೋಮೀಟರ್ ಅವರ ಮನೆ. ಅವರಿಗೆ ಸ್ಟೇಜ್ 1 ಕ್ಯಾನ್ಸರ್ ಇತ್ತು, ಒಂದು ಸಣ್ಣ ಲಿಂಫ್ ನೋಡ್ ಇತ್ತು. ಅವರಿಗೆ ಡಾಕ್ಟರ್ ಹೇಳಿದರು ಎಲೋಪತಿಗಿಂದ ಅವರಿಗೆ ರೇಡಿಯೇಷನ್ ತೆಕ್ಕೊಳ್ಬೇಕು ಹೀಗೀಗೆ ಅಂತೇಳಿ. ಸ್ವಲ್ಪ ನೋವಾಗ್ತದೆ ನುಂಗ್ಲಿಕ್ಕೆ, ಇಂಥ ಒಂದು ಸೈಡ್ ಎಫೆಕ್ಟ್ ಸ್ವಲ್ಪ ಹೇಳಿದರು. ಅವರು ಭಯಪಟ್ಟು ಸ್ಟೇಜ್ 1 ಕ್ಯಾನ್ಸರ್ ಭಯಪಟ್ಟು ಅವ್ರು ಬೆಂಗಳೂರಿಂದ ಒಂದು ಮೆಡಿಸಿನ್ ತಂದಿದ್ದಾರೆ. ಒಂದೊಂದು ಪ್ಯಾಕೆಟಲ್ಲಿ 5,000, ಅದಕ್ಕೆ 4 ಪ್ಯಾಕೆಟ್ ಅಂದರೆ 20,000. ಆ್ಯಂಡ್ ಶಿ ಟುಕ್ ಇಟ್ ಫಾರ್ 6 months. ಶಿ ಸ್ಪೆಂಡ್ 3,40,000. ಆಫ್ಟರ್ 6 months ಶಿ ಕೇಮ್ ಎಸ್ಟರ್ಡೇ ವಿತ್ ಸಚ್ ಎ ಬಿಗ್ ಟ್ಯೂಮರ್ ಇನ್ ದ ನೆಕ್. ಆ್ಯಂಡ್ ಶಿ ಈಸ್ 5 kilometers ಫ್ರಮ್ ಅವರ್ ಹಾಸ್ಪಿಟಲ್. ಸೊ ದಿಸ್ ಪಾಸಿಟಿವಿಟಿ, ಶಿ ವಾಸ್, ನಾನು ಯಾಕೆ ಬರಲಿಲ್ಲ ಅಂತ ಹೇಳಿದೆ, ಡಾಟರ್ ಇನ್ ಲಾ ಇಸ್ ವೆರಿ ವೆಲ್ ಎಜುಕೇಟೆಡ್, ಶಿಕ್ಷಣ ಇದೆ, ಸಂಪತ್ತಿದೆ, ಹಣ ಇದೆ, ಆದರೆ ಭಯ, ಅಜ್ಞಾನ, ಕೊರತೆ. ಸೊ ಭಯ ಹೋಗ್ಬೇಕು ಫಸ್ಟ್. ಸೊ ವಿ ಹ್ಯಾವ್ ಟು ಫಾಲೋ ಎ ಪರ್ಸನ್ ಇನ್ ದ ಆರ್ಮಿ ವೇರ್ ದೇರ್ ಇಸ್ ನೋ ಫಿಯರ್. ಸೊ ಹಿಸ್ ಬೀಯಿಂಗ್ ಹಿಯರ್ is a direct message not to get fear of about cancer. If you have fear, we cannot do anything. This fear has to go and positivity has to come. So this is one example which I am telling, which is within Bangalore, 5 kilometers from our hospital. ಇನ್ನೊಂದು MRPL ಅಲ್ಲಿ ಒಬ್ಬ ಕೆಲಸ ಮಾಡ್ತಿದ್ದಾನೆ, ಅವರ ತಾಯಿ ತಮಿಳ್ನಾಡಲ್ಲಿದ್ದಾರೆ. ಶಿ 78 years. ಅವಳು ಫೋನ್ ಮಾಡಿ ಇವ್ರಿಗೆ ಹೇಳಿದರು ಮಗನಿಗೆ, ನನಗೆ ಬ್ರೆಸ್ಟಲ್ಲಿ ಏನೋ ಆಗ್ತಾ ಉಂಟು, ಸ್ವಲ್ಪ ದಪ್ಪ ಆಗಿದೆ ಅಂತೇಳಿ. ಈ ಮಗ ಹೇಳಿದ 78 yearsಲ್ಲಿ ಕ್ಯಾನ್ಸರ್ ಬರೋದೇ ಇಲ್ಲ ಅಂತೇಳಿ. ಯು ಸಿ ದಟ್ 78 years old lady was right, because at 78, 1 in 3 develop cancer. 33% is the risk. After 70, risk of cancer is very high. So people think above 70 nothing will happen. Above 70 everything starts. So this is ignorance. Total ignorance in an educated person who is working in MRPL. So we have to be really careful about this. ಇನ್ನೊಂದು 2 ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೇನೆ. ಅಮೆರಿಕದಲ್ಲಿ 4 ಕ್ಯಾನ್ಸರ್ ತಗೊಳ್ಳಿ ನೀವು, ಇಂಪಾರ್ಟೆಂಟ್. ಈಗ ಕರಳಿನ ಕ್ಯಾನ್ಸರ್, ಸ್ತನದ ಕ್ಯಾನ್ಸರ್, ಗರ್ಭಕೋಶದ ಕ್ಯಾನ್ಸರ್, ಬಾಯಿಯ ಕ್ಯಾನ್ಸರ್. 70 to 85% ಫಸ್ಟ್ ಮತ್ತು ಸೆಕೆಂಡ್ ಸ್ಟೇಜಲ್ಲಿ ಬರ್ತಾರೆ. ಫಸ್ಟು 85 to 70 to 85%. ಸೊ ಇಟ್ ಇಸ್ ನಾಟ್ ದಟ್ ದೇ ಆರ್ ಆಲ್ ವೆರಿ ವೆಲ್ ಎಜುಕೇಟೆಡ್. ಸೊ ದೇ ಆರ್ ಹ್ಯಾವಿಂಗ್ ದ ಪವರ್ ಆಫ್ ಅನಾಲಿಸಿಸ್. ಏನೋ ತೊಂದರೆ ಇದ್ದರೆ ಯಾಕೆ ಆಗ್ತಾಯಿದೆ, ಏನಾಗ್ತಾಯಿದೆ, ನಾವು ಏನು ಮಾಡಬೇಕಂತ ಯೋಚನೆ ಮಾಡುವ ಶಕ್ತಿ ಇದೆ. ಎಜುಕೇಷನಲ್ಲಿ ಅಮೆರಿಕದಲ್ಲಿ ಅಷ್ಟೇನು ಎಲ್ಲರೂ ಶಾಲೆಗೆಲ್ಲ ಹೋಗೋದಿಲ್ಲ, ಅವರು 10th standard ಆದಮೇಲೆ ಕೆಲಸ ಮಾಡ್ತಾರೆ. ಬಟ್ ದಿ ಪವರ್ ಆಫ್ ದೇರ್ ಅನಾಲಿಸಿಸ್ ಮೇಕ್ಸ್ ದೆಮ್ ಕಮ್ 80% ಫಸ್ಟ್ ಸ್ಟೇಜ್. ನಮ್ಮ ಇಂಡಿಯಾದಲ್ಲಿ ನಾವು ಇಲ್ಲಿ ನೋಡ್ತಾ ಇದ್ದೇವೆ, ಮಂಗಳೂರಲ್ಲಿ 70 to 85% ಫೋರ್ತ್ ಸ್ಟೇಜಲ್ಲೇ ಬರೋದು. ನಾವಿಲ್ಲಿ ಕೂತ್ಕೊಂಡಿದ್ದೇವೆ, ಇಷ್ಟಿಷ್ಟು ದೊಡ್ಡ ಗೆಡ್ಡೆ ಬಾಯಿ ಒಳಗಡೆ. ನಾವು ಕೇಳಿದರೆ ನೀವು ಇಷ್ಟು ಹತ್ತಿರ ಇದ್ದೀರಪ್ಪ, ಯಾಕೆ ನೀವು ನೋಡ್ತಾ ಇಲ್ಲ, ಯಾಕೆ? ಸೊ ದಿಸ್ ಈಸ್ ಅ ವೆರಿ ಪರ್ಪ್ಲೆಕ್ಸಿಂಗ್ ಆ್ಯಂಡ್ ವೆರಿ ಡಿಫಿಕಲ್ಟ್ ಪ್ರಾಬ್ಲಮ್. ನೀವು ಎಷ್ಟು ದೊಡ್ಡ ಹಾಸ್ಪಿಟಲ್ ಕಟ್ಟಿದ್ರು, ಎಷ್ಟು ಹಣ ಖರ್ಚು ಮಾಡಿದ್ರು, 3rd, 4th ಸ್ಟೇಜಲ್ಲಿ ಕ್ಯಾನ್ಸರ್ ಬಂದರೆ ವಾಟ್ ಎವರ್ ಯುವರ್ ಎಫರ್ಟ್ ಈಸ್ ಲಿಮಿಟೆಡ್. ಸೊ ವೆನ್ ಯು ಡೂ ಇಟ್ ಇನ್ ದ ಪೀಪಲ್ ಕಮ್ ಇನ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟೇಜ್, ಯು ವಿಲ್ ಗೆಟ್ ಸಕ್ಸಸ್. ಮನಿ ವಿಲ್ ಬಿ ಸೇವ್ಡ್ ಫಾರ್ ಗವರ್ಮೆಂಟ್, ಫಾರ್ ಎವ್ರಿಬಡಿ. ಪ್ರಾಬ್ಲಮ್ಸ್ ಆರ್ ಲೆಸ್, ಕ್ಯೂರ್ ಈಸ್ ಅಪ್ ಟು 100% ಇನ್ ಫಸ್ಟ್ ಸ್ಟೇಜ್. ಸೊ ನಾವು ಇದನ್ನು ನಿಜವಾಗಿ ಕ್ಯಾನ್ಸರ್ ಗೆಲ್ಲೋಣ ಕಾರ್ಯಕ್ರಮದಿಂದ ವಿ ಹ್ಯಾವ್ ಟು ರಿಯಲಿ ಕ್ರಿಯೇಟ್ ಅವೇರ್ನೆಸ್. ಈಗ 4th ಮತ್ತು 3rd ಸ್ಟೇಜ್ ಬರುವ 10% ನಾವು ಈಚೆ ತಂದರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಸ್ಟೇಜ್, ವಿ ವಿಲ್ ಬಿ ಸೇವಿಂಗ್ ಲ್ಯಾಕ್ಸ್ ಆಫ್ ಲೈಫ್. It is not a small amount. He said 15 lakhs of people in India are coming in dying of cancer. You can imagine, in cervix cancer, every 3 minutes one person is dying. In breast, every 5 minutes. In colorectal cancer, 15 ನಿಮಿಷಕ್ಕೆ ಒಬ್ಬರು ಸಾಯ್ತಾ ಇದ್ದಾರೆ. Head and neck, 1 minute 3 people. This is a tragedy in our country that now we have to really start getting up and be aware of it. ಅವ್ರು ಹೇಳಿದಾಗೆ ಇನ್ನೊಬ್ರಿಗೆ ಬರ್ತದೆ, ನಾವು ಸುಮ್ಮನೆ ಕೂತ್ಕೊಳ್ಳೋ ಅಂತ ಹೇಳಿದರೆ ಅದು ಆಗೋದಿಲ್ಲ. 2 ವರ್ಷ ಗರ್ಭಕೋಶದಿಂದ ಬ್ಲಡ್ ಬರುವವರು, ವೆಲ್ ಎಜುಕೇಟೆಡ್ ಪೀಪಲ್ ವಿಲ್ ಥಿಂಕ್ ಇಟ್ ಈಸ್ ಫೈಬ್ರಾಯ್ಡ್, ಅವರದ್ದೇ ಡಯಾಗ್ನೋಸಿಸ್. ಸೊ ವಿ ಹ್ಯಾವ್ ಟು ವೆರಿ ಕಾಶಿಯಸ್. ನೀವು ಈಗ ನೆಟ್ ಉಂಟು, ನೋಡಿದರೆ ನಿಮ್ಗೆ ಹೇಳ್ತಾರೆ ಪೋಸ್ಟ್ ಮೆನೋಪಾಸಲ್ ಬ್ಲೀಡ್, ವಾಟ್ ಈಸ್ ದ ಫಸ್ಟ್ ಕಾಸ್? ಕ್ಯಾನ್ಸರ್. ರೆಕ್ಟಲ್ ಬ್ಲೀಡ್ ಅಬೌವ್ 50 years, ಮೋಷನಲ್ಲಿ ರಕ್ತ ಹೋದರೆ 50 ವರ್ಷ ಜಾಸ್ತಿ ಅದು, ವಾಟ್ ಈಸ್ ದ ಫಸ್ಟ್ ಕಾಸ್? ಕ್ಯಾನ್ಸರ್. ನೀವು ನಮ್ಮ ಹತ್ರ ಕೇಳಬೇಕಂತಿಲ್ಲ. ಸೊ ಎವ್ರಿಥಿಂಗ್ ಈಸ್ ಅವೇರ್, ಆ್ಯಂಡ್ ಐ ಥಿಂಕ್ ದಿಸ್ ಪ್ರೋಗ್ರಾಮ್ ಈಸ್ ವೆರಿ ಇಂಪಾರ್ಟೆಂಟ್.
And I really thank Walter for thinking about this initiative, his real empathy and real compassion towards this cause. And I promise you that all the team of MIO, 10 of us will be doing something so that every week we'll try to create a program. It is not easy to create program for 52 weeks on cancer. We have already drawn a plan, and we will definitely follow that so that public will be aware of it. And I am sure at the end of this program, we will at least have 10% coming for first and second stage. Finally, I would like to thank our patients who have come here, caregivers who have come here, people who have got cured who have come here on our invitation. I feel that they will be the positive, giving positive message, and they will also be attending one of the program as he suggested. We'll have cancer survivors also talk about this disease. Matte we'll also have people on treatment talk about this disease. So the biggest problem, sir, is the fear. So if with fear we cannot do much. For everything you tell, I'm afraid, sir, I'm afraid, sir. There is no solution. You should be bold and you should be courageous. Only then you can fight this disease. And you can get it in first stage most of the times. So with these few words, I would like to again thank all of you to attending this function. Thank you.